ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. T20 ವರ್ಲ್ಡ್ ಕಪ್ನ ನಂತರ ಒಂದಷ್ಟು ಬದಲಾವಣೆಯ ಪರ್ವ ನಾವು ನೋಡ್ತಾ ಇದ್ದೀವಿ. ಗಂಭೀರ್ ಈಗಾಗಲೇ ಹೆಡ್ ಕೋಚ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಆದರೆ ಈಗ ಮುಂಬರುವಂತ ಇದೇ 27ನೇ ತಾರೀಕು ಶ್ರೀಲಂಕಾದ T20 ಸೀರೀಸ್ ಆರಂಭ ಆಗುತ್ತೆ. ಅದಾದ ನಂತರ ಏಕದಿನ 3 ಒನ್ ಡೇ ಕೂಡ ಇದೆ. ಈ ಸಂದರ್ಭದಲ್ಲಿ ಕ್ಯಾಪ್ಟನ್ಶಿಪ್ನಲ್ಲಿ ಒಂದು ಮೇಜರ್ ಚೇಂಜ್ ಆಗುವಂತ ನಿರೀಕ್ಷೆಗಳು ಆಲ್ರೆಡಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ರೋಹಿತ್ ಶರ್ಮಾ T20 ಫಾರ್ಮ್ಯಾಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಹೂ ಇಸ್ ದ ನೆಕ್ಸ್ಟ್ T20 ಕ್ಯಾಪ್ಟನ್ ಅನ್ನೋ ಪ್ರಶ್ನೆ ಈಗ ಕ್ರಿಕೆಟ್ ವಲಯದಲ್ಲಿ ಕೇಳ್ಬರ್ತಿರುವಂಥದ್ದು. ಹಾಗಾಗಿ ಈಗ ಬಹಳ ಪ್ರಾಮಿನೆಂಟ್ ಆಗಿ ಕೇಳ್ಬರ್ತಿದ್ದಂಥ ಹೆಸರು ಅಂತಂದ್ರೆ ಹಾರ್ದಿಕ್ ಪಾಂಡ್ಯ. ಸಹಜವಾಗಿ ಅವರು ವೈಸ್ ಕ್ಯಾಪ್ಟನ್ ಆಗಿದ್ರು. ಆದರೆ ವೈಯಕ್ತಿಕ ಕಾರಣಗಳಿಂದ ಶ್ರೀಲಂಕಾ ಸರಣಿಯಿಂದ ಹಾರ್ದಿಕ್ ಪಾಂಡ್ಯ ದೂರ ಉಳಿತಿದ್ದಾರೆ, ರೆಸ್ಟ್ ಕೇಳಿದ್ದಾರೆ BCCI ಬಳಿ ಅಂತ ಗೊತ್ತಾಗಿದೆ. ಆದರೆ ಹಾರ್ದಿಕ್ ಪಾಂಡ್ಯಗೆ ಎಲ್ಲೋ ಒಂದ್ ಕಡೆ ಈ ರೆಸ್ಟ್ ಈಗ ಮುಳುವಾಗುವಂತ ಸಾಧ್ಯತೆ ಇದೆ. ಈಗ ಆಬ್ವಿಯಸ್ಲಿ T20ಗೆ ಹಾರ್ದಿಕ್ ಪಾಂಡ್ಯ ಅಲ್ಲದೆ ಹೋದಾಗ ಸೂರ್ಯಕುಮಾರ್ ಯಾದವ್ ಅವರನ್ನ ಕ್ಯಾಪ್ಟನ್ ಮಾಡಬೇಕು ಅನ್ನೋದು ಶ್ರೀಲಂಕಾ ಸೀರೀಸ್ ಇಂದಲೇ ಆರಂಭ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಬಹಳ ಮೇಜರ್ ಆದಂತಹ ವಿಚಾರ ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ಅವ್ರನ್ನ 2026ರ T20 ವರ್ಲ್ಡ್ ಕಪ್ ವರೆಗೂ ಕೂಡ ಒಂದು ಲಾಂಗ್ ರನ್ ಅನ್ನ ಕೊಡಲಾಗುತ್ತೆ. ಕ್ಯಾಪ್ಟನ್ಸಿ ಆಗಿ ಅವರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ಒಂದು ಟೀಮ್ ಅನ್ನ ಪರ್ಫೆಕ್ಟ್ ಟೀಮ್ ಅನ್ನ ಸೆಟ್ ಮಾಡೋದಕ್ಕೆ. ಯಾಕಂದ್ರೆ 2 ವರ್ಷ ಬೇಕು ಒಂದು ಟೀಮ್ ಅನ್ನ ಸೆಟಲ್ ಮಾಡಬೇಕು. ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ, ಟ್ಯಾಲೆಂಟ್ಸ್ ಇದ್ದಾರೆ, ಹಾಗೇನೆ 11 ಟೋಟಲ್ 15 ಅನ್ನ ಸೆಟ್ ಮಾಡಬೇಕು ಅಂತಂದ್ರೆ 2 ವರ್ಷ ಕಾಲ ಅವಕಾಶ ಬೇಕಾಗುತ್ತೆ. ಹಾಗಾಗಿ ಒಂದು ಲಾಂಗ್ ಸ್ಟ್ರೆಚ್ ಅನ್ನ ಸೂರ್ಯಕುಮಾರ್ಗೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಹಾರ್ದಿಕ್ ಪಾಂಡ್ಯ ಕೆಲವೊಂದ್ ಕಡೆ IPL ನಲ್ಲಿ ಒಂದಷ್ಟು ಗೊಂದಲ ಆಯ್ತಲ್ಲ. ಗುಜರಾತ್ ಟೈಟನ್ಸ್ಗೆ ಹೋದ್ರು, ಚಾಂಪಿಯನ್ ಆಯಿತು, ನೆಕ್ಸ್ಟ್ ರನ್ನರ್ ಅಪ್ ಆದ್ರು, ಅದಾದ್ಮೇಲೆ ಮುಂಬೈ ಇಂಡಿಯನ್ಸ್ಗೆ ಬಂದರು, ಅಲ್ಲಿ ಕ್ಯಾಪ್ಟನ್ ಆದರು. ಅದೇ ರೀತಿಯಾದಂತಹ ಗೊಂದಲ ಈಗ ಟೀಮ್ ಇಂಡಿಯಾದಲ್ಲೂ ಕೂಡ ಆಗುವಂತಹ ಚಾನ್ಸಸ್ ಇದೆ. ಕ್ಯಾಪ್ಟನ್ಶಿಪ್ನಲ್ಲಿ ಈಗ ಗೌತಮ್ ಗಂಭೀರ್ ಹಾಗೇನೆ ಅಜಿತ್ ಅಗರ್ಕರ್ ಏನು ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರಿದ್ದಾರೆ. ಇಬ್ರು ಕೂಡ ಸೂರ್ಯಕುಮಾರ್ ಯಾದವ್ ಅವ್ರನ್ನ 2026 ಮುಂದಿನ 2 ವರ್ಷಗಳ ಕಾಲ ಕ್ಯಾಪ್ಟನ್ ಆಗಿ ಇರಿಸುವಂತ ಸಾಧ್ಯತೆ ಇದೆ ಅನ್ನೋದು ಈಗ ಸದ್ಯಕ್ಕೆ BCCIನ ಮೂಲಗಳಿಂದಲೇ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಖಂಡಿತ ಇದು ಹಾರ್ದಿಕ್ ಪಾಂಡ್ಯ ಅವರಿಗೆ ಒಂದು ಹಾರ್ಟ್ ಬ್ರೇಕ್ ಆಗುತ್ತೆ. ಯಾಕಂದ್ರೆ ಮುಂದೆ ಅವರೇ ಟೀಮ್ ಅನ್ನ ಮುನ್ನಡೆಸ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಸೂರ್ಯಕುಮಾರ್ಗೆ ಕ್ಯಾಪ್ಟನ್ಶಿಪ್ ಅನ್ನ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತ ನೋಡೋದಾದ್ರೆ ಒಂದು ಹಾರ್ದಿಕ್ ಪಾಂಡ್ಯ ಅವರ ಫಿಟ್ನೆಸ್ ಇರಬಹುದು, ಮೇ ಬಿ ಅದೊಂದು ರೀಸನ್ ಇರಬಹುದು. ಜೊತೆಗೆ ಅವರು ಆಸ್ ಎ ಪರ್ಸನ್, ಆಸ್ ಎ ಪ್ಲೇಯರ್ ಆಗಿ ಹೇಗೆ ಎಲ್ಲರ ಜೊತೆ ಜೆಲ್ ಆಗ್ತಾರೆ. ಗಂಭೀರ್ ಅವರ ಮೆಂಟಾಲಿಟಿನೇ ಬೇರೆ. ಆದ್ರೆ ಇನ್ನೊಂದ್ ಕಡೆ ಅವರಿಗೆ ಮೇ ಬಿ ಸ್ವಲ್ಪ ಕೂಲ್ ಹೆಡೆಡ್ ಆಗಿರುವಂತ ಕ್ಯಾಪ್ಟನ್ ಬೇಕು ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ಸೂರ್ಯಕುಮಾರ್ ಯಾದವ್ ತೀರಾ ಎಕ್ಸೈಟ್ ಆಗುವಂತ ಪ್ಲೇಯರ್ ಅಲ್ಲ. ನೀವು ಆ ಕ್ಯಾಚ್ ಅನ್ನೇ ಗಮನಿಸಿರ್ಬೋದು. T20 ವರ್ಲ್ಡ್ ಕಪ್ ನಲ್ಲಿ ಗೇಮ್ ಚೇಂಜರ್ ಕ್ಯಾಚ್ ಅನ್ನ ಎಷ್ಟು ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಹಿಡಿದ್ರು. ಹಾಗಾಗಿ ಮೇ ಬಿ ಅಂತ ಒಬ್ಬ ಕ್ಯಾಪ್ಟನ್ ನ ಹುಡುಕಾಟದಲ್ಲಿ ಅವರು ಇದ್ದಾರೆ ಅಂತ ಕಾಣಿಸುತ್ತೆ. ಆ ಕಾರಣಕ್ಕೆ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಕ್ಯಾಪ್ಟನ್ಶಿಪ್ಗೆ ತರಬಹುದು ಅನ್ನೋದು. ಇನ್ನು ಪ್ರಮುಖವಾದಂತಹ ಕಾರಣ ಏನಿರಬಹುದು ಅಂತ BCCI ಕಡೆಯಿಂದನೇ ಗೊತ್ತಾಗಬೇಕು. ಆದ್ರೆ ಸದ್ಯಕ್ಕೆ ಈ ರೀಸನ್ ಇರಬಹುದು. ಫಿಟ್ನೆಸ್ ಕಾರಣದಿಂದ ಹಾರ್ದಿಕ್ ಪಾಂಡ್ಯ ಆಗಾಗ ಇನ್ ಅಂಡ್ ಔಟ್ ಆಗ್ತಾ ಇರ್ತಾರೆ. ಆಗ ಟೀಮ್ನ ಆ ಬ್ಯಾಲೆನ್ಸ್ ಏನಿದೆ, ಒಬ್ಬನೇ ಕ್ಯಾಪ್ಟನ್ 2 ವರ್ಷ ಮುಂದುವರ್ಸಿದ್ರೆ ಒಂದು ಐಡಿಯಾ ಇರುತ್ತೆ ಟೀಮ್ ಬಗ್ಗೆ. ಆದ್ರೆ ಬದಲಾವಣೆಗಳು, ಸೂರ್ಯ ಮತ್ತೆ ಹಾರ್ದಿಕ್ ಪಾಂಡ್ಯ ಇಂಜುರಿ ಆಗಿ ಮತ್ತೆ ಯಾರಾದ್ರೂ ಬೇರೆ ಕ್ಯಾಪ್ಟನ್ ಬರೋದು, ಹಾಗಾಗಿ ಒಂದು ಅನ್ಸರ್ಟನಿಟಿ ಇರುತ್ತೆ ಕ್ಯಾಪ್ಟನ್ಶಿಪ್ನಲ್ಲಿ. ಆ ಕಾರಣಕ್ಕೆ ಏನಾದರೂ ಒಂದು ಫುಲ್ ಸ್ಟ್ರೆಚ್ ಅನ್ನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇ ವಿಚಾರ ODI ಕ್ಯಾಪ್ಟನ್ಸಿ. ಈಗ ರೋಹಿತ್ ಶರ್ಮಾ ಕೂಡ ರೆಸ್ಟ್ ಕೇಳಿದ್ದಾರೆ. ಈಗ ವಿರಾಟ್ ಕೊಹ್ಲಿ ಕೂಡ ಶ್ರೀಲಂಕಾ ಸೀರೀಸ್ಗಿಲ್ಲ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರುವಂತಹ ಮಾಹಿತಿ. ಆ ಕಾರಣಕ್ಕೆ KL ರಾಹುಲ್ ಹಿಂದೆ ಕೂಡ ಚೆನ್ನಾಗಿ ಲೀಡ್ ಮಾಡಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧ ಕೂಡ ಅವರು ಕ್ಯಾಪ್ಟನ್ಸಿಯನ್ನ ಇದೇ ವರ್ಷದಲ್ಲಿ ಆಲ್ಮೋಸ್ಟ್ ಮಾಡಿದ್ರು ಅವರು, ಕಳೆದ ವರ್ಷದ ಅಂತ್ಯದಲ್ಲಿ. ಸೊ ಅದಾದ್ಮೇಲೆ ರಾಹುಲ್ ಅವರಿಗೆ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಒಂದು ಪ್ರಾಮಿನೆನ್ಸ್ ಇದ್ದೇ ಇದೆ. ಯಾಕಂದ್ರೆ ಹಿಂದೆ ಕೂಡ ನಾವು ನೋಡಿದ್ದೀವಿ ODI ಕ್ಯಾಪ್ಟನ್ಶಿಪ್ ಅನ್ನು ಅವ್ರು ಮಾಡಿದಂಥದ್ದು. ಆ ಕಾರಣಕ್ಕೆ ಶ್ರೀಲಂಕಾ ಸೀರೀಸ್ಗೆ KL ರಾಹುಲ್ ODI ಕ್ಯಾಪ್ಟನ್ ಆಗಿ, ಹಾಗೇನೆ T20ಗೆ ಮೇ ಬಿ ಈ ಒಂದು ಸೀರೀಸ್ನಿಂದಲೇ ಸೂರ್ಯಕುಮಾರ್ ಅವ್ರನ್ನ ಕ್ಯಾಪ್ಟನ್ ಮಾಡುವಂತ ಲೆಕ್ಕಾಚಾರ ನಡೀತಾ ಇದೆ. ಒಂದ್ ವೇಳೆ ಏನಾದರೂ ಲಾಂಗರ್ ರನ್ನ ಯೋಚನೆ ಇದ್ರೆ 2023 ವರ್ಲ್ಡ್ ಕಪ್ ನಾವು ಕಳೆದ ಬಾರಿ ಸೋತ್ವಿ. ಅದಾದ್ಮೇಲೆ 2027 ಏಕದಿನ ವರ್ಲ್ಡ್ ಕಪ್ ಬರ್ತಾ ಇದೆ. ಆ ಕಾರಣಕ್ಕೆ ಒಂದು ಲಾಂಗ್ ರನ್ ಹೇಗೆ ಸೂರ್ಯಕುಮಾರ್ ಅವರಿಗೆ T20ಯಲ್ಲಿ ಕೊಡಲಾಗುತ್ತೋ ಹಾಗೇನೆ ಒನ್ ಡೇಲ್ಲೂ ಕೂಡ ಕೊಡುವಂತಹ ಸಾಧ್ಯತೆ ಇದೆ. ಮೇ ಬಿ ಚಾಂಪಿಯನ್ಸ್ ಟ್ರೋಫಿಯ ನಂತರ ರೋಹಿತ್ ಶರ್ಮಾ ಬದಲು KL ರಾಹುಲ್ ಅಥವಾ ಬೇರೆ ಯಾರಾದ್ರೂ ಕ್ಯಾಪ್ಟನ್ ಆಗಬಹುದು ಅನ್ನೋ ಲೆಕ್ಕಾಚಾರ ಈಗ ನಡೀತಿದೆ. ಹಾಗಾಗಿ ಒನ್ ಡೇ ಕ್ಯಾಪ್ಟನ್ಶಿಪ್ನಲ್ಲಿ KL ರಾಹುಲ್ ಮುಂಚೂಣಿಯಲ್ಲಿದ್ದಾರೆ, ಫ್ರಂಟ್ ರನ್ನರ್ ಆಗಿದ್ದಾರೆ. ಸೊ ನಾಯಕತ್ವದಲ್ಲಿ ಒಂದು ಹೊಸ ಬದಲಾವಣೆ, ಹೊಸ ಮನ್ವಂತರವನ್ನ ಟೀಮ್ ಇಂಡಿಯಾ ಕಾಣುವಂತ ಎಲ್ಲ ಚಾನ್ಸಸ್ ಇದೆ. ಮೇ ಬಿ ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ಹಿಂದೆ ಕೂಡ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ, ಈ ಒಂದು ಬೇರೆ ಬೇರೆ ಫಾರ್ಮ್ಯಾಟ್ಗೆ ಬೇರೆ ಬೇರೆ ಕ್ಯಾಪ್ಟನ್ ಅನ್ನೋ ಒಂದು ಕಾನ್ಸೆಪ್ಟ್ ಜೊತೆಗೆ ಗಂಭೀರ್ ಬರಬಹುದು ಅಂತ. ಟೆಸ್ಟ್ನಲ್ಲಿ ರೋಹಿತ್ ಶರ್ಮಾನೇ ಕ್ಯಾಪ್ಟನ್ ಆಗಿರ್ತಾರೆ. ಆದರೆ ಒನ್ ಡೇಗೆ KL, T20ಗೆ ಹಾರ್ದಿಕ್ ಪಾಂಡ್ಯ ಅಂತ ಇತ್ತು. ಆದರೆ ಈಗ ಅವರಿಂದ ಮುಂದೆ ಸೂರ್ಯಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಅವರಿಂದ ಮೇಲೆ. ಸೊ ಆ ಕಾರಣಕ್ಕೆ ಹಾರ್ದಿಕ್ ಪಾಂಡ್ಯ ಅದನ್ನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಯಾಕಂದರೆ ಸಾಕಷ್ಟು ಪರ್ಸ್ನಲಿ ಕೂಡ ಒಂದಷ್ಟು ಟೆನ್ಷನ್ನಲ್ಲಿದ್ದಾರೆ, ಒಂದಷ್ಟು ಗೊಂದಲ ಅವರಲ್ಲಿದೆ. ಏನು IPL ನಲ್ಲಿ ಏನಾಯಿತು ಅದೆಲ್ಲವೂ ಕೂಡ ವರ್ಲ್ಡ್ ಕಪ್ ಗೆದ್ದ ನಂತರ ಅದೆಲ್ಲ ಮಾಫಿ ಆಗಿದೆ. ಎಲ್ಲರೂ ಕೂಡ ಈಗ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕೊಂಡಾಡ್ತಿದ್ದಾರೆ. ಬಟ್ ಪರ್ಸ್ನಲಿ ಅವರ ವೈಯಕ್ತಿಕ ಜೀವನ ಕೂಡ ಸ್ವಲ್ಪ ಕನ್ಫ್ಯೂಷನ್ಸ್ನಲ್ಲಿ ಇರೋದ್ರಿಂದ ಈ ಕ್ಯಾಪ್ಟನ್ಶಿಪ್ ಕೂಡ ಹೋದ್ರೆ ಮತ್ತೆ ಅದರಿಂದ ಹೇಗೆ ಹಾರ್ದಿಕ್ ಪಾಂಡ್ಯ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸೊ ಇದು ಕ್ಯಾಪ್ಟನ್ಸಿ ಸಂಬಂಧಪಟ್ಟ ಹಾಗೆ ನಿಮ್ಗೇನು ಅನ್ಸುತ್ತೆ?
KL ರಾಹುಲ್ ಆಸ್ ODI ಕ್ಯಾಪ್ಟನ್, ಸೂರ್ಯಕುಮಾರ್ ಅವರಿಗೆ ಮುಂದಿನ 2 ವರ್ಷ ಕ್ಯಾಪ್ಟನ್ಶಿಪ್ನ ಒಂದು ಲಾಂಗ್ ರನ್ ಕೊಟ್ಟರೆ, ಒಂದು ಅವಕಾಶವನ್ನು ಕೊಟ್ಟರೆ ಒಳ್ಳೆಯದಾ, ಅಥವಾ ಹಾರ್ದಿಕ್ ಪಾಂಡ್ಯನೇ ಕ್ಯಾಪ್ಟನ್ ಆಗಬೇಕಾ? ನಿಮ್ಮ ಒಪಿನಿಯನ್ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇದಾಗಿತ್ತು TV9ನ ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.